ದಕ್ಷ ಹಾಗೂ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಧನಂಜಯ್ ವಿರುದ್ಧ ಷಡ್ಯಂತರ ಮಾಡಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅವರ ಹೆಸರಿಗೆ ಅಗೌರವ ತರಲು ತಂತ್ರ ರೂಪಿಸಿ ಪೊಲೀಸ್ ಇಲಾಖೆಯಲ್ಲಿ ಅವರ ಹೆಸರಿಗೆ ಚ್ಯುತಿ ತರಲು ಹುನ್ನಾರ ನಡೆಸಿದ್ದಾರೆ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಮಹದೇವಯ್ಯ ಆರೋಪಿಸಿದರು. ಟಿ. ನರಸೀಪುರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಂಬಲ ಗ್ರಾಮದಲ್ಲಿ ನಡೆದಿರುವ ಕುಟುಂಬದ ಜಗಳವನ್ನು ದೊಡ್ಡದು ಮಾಡದೆ ಇವರ ವೈಯಕ್ತಿಕ ದ್ವೇಷವನ್ನು ಇನ್ಸ್ಪೆಕ್ಟರ್ ಧನಂಜಯ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಎಂದರು. ಎರಡು ಕುಟುಂಬಗಳ ಜಗಳದ ನಡುವೆ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ಅವರ ಪ್ರವೇಶದಿಂದ ಮುಂದಾಗಬಹುದಾದ ಅನಾಹುತ ತಪ್ಪಿಸಿದ್ದಾರೆ. ಇವರ ಕರ್ತವ್ಯ ಶ್ಲಾಘನೀಯ ಎಂದರು. ಧನಂಜಯ್ ಅವರು ದಲಿತ ಸಮುದಾಯದ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಷಡ್ಯಂತರ ರೂಪಿಸುವ ಪಟ್ಟಬದ್ಧ ಹಿತಾಸಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಮುಖಂಡರು ಧ್ವನಿಗೂಡಿಸಿದರು. ಮುಂದಿನ ದಿನಗಳಲ್ಲಿ ಎರಡು ಕುಟುಂಬವನ್ನು ಸೇರಿಸಿ ನಮ್ಮ ಸಂಘದ ವತಿಯಿಂದ ಎರಡು ಕುಟುಂಬಕ್ಕೆ ಕೂಡಲು ಪ್ರಯತ್ನ ಮಾಡಿ ಈ ವಿಚಾರವಾಗಿ ಸಮಾಪ್ತಿ ಮಾಡುತ್ತೇವೆ ಎಂದರು. ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್.ಎನ್. ಸಿದ್ಧಾರ್ಥ್, ಸೋಮನಾಥಪುರದ ಗಣೇಶ್, ಕೋಳಿಮಲ್ಲನಹುಂಡಿ ಲಿಂಗಪ್ಪಾಜಿ, ಕೆ.ಎನ್. ಪ್ರಭುಸ್ವಾಮಿ, ಆಲಗೂಡು, ಡಾಕ್ಟರ್ ಚಂದ್ರಶೇಖರ್, ತುಂಬಲ ಮಂಜುನಾಥ್, ಶಿವಕುಮಾರ್ ಬಡ್ಡು, ಮಹದೇವಮ್ಮ, ಸೋಸಾಲೆ ಮಹೇಶ್, ರಾಜಣ್ಣ, ದೂರುದಾರರ ಕಲ್ಲುಕುಣಿ ಚಂದ್ರು, ಸಿದ್ದರಾಜು, ನೀಲಸೋಗೆ ಕುಮಾರ್ ಇತರರಿದ್ದರು. ಯಾರ ಮೇಲೂ ಮಾರಣಾಂತಿಕವಾದ ಹಲ್ಲೆಗಳು ನಡೆದಿಲ್ವಾ ಅಥವಾ ಇನ್ನೇನು ನಡೆದೇ ಇಲ್ವಾ? ಈ ಒಂದು ವಿಚಾರಕ್ಕಾಗಿ ಅವ್ರು ಬಂದಿರತಕ್ಕಂಥದ್ದು ನಾವು ನೋಡಿದಾಗ ಎಲ್ಲೋ ನಮ್ಮ ಇನ್ಸ್ಪೆಕ್ಟರ್ ಅವ್ರನ್ನ ತೇಜೋವಧೆ ಮಾಡಬೇಕು, ಇವರ ಆತ್ಮಸ್ಥೈರ್ಯವನ್ನು ಮತ್ತು ಕರ್ತವ್ಯವನ್ನು ಹತ್ತಿಕ್ಕಬೇಕು, ಇವ್ರನ್ನ ಒಂದು ಸೈಡ್ಲಿ ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು ಎಲ್ಲೂ ನಮ್ಮ ಮೇಲ್ಮಟ್ಟಕ್ಕೆ ಇದು ಕಾಣ್ತಾ ಇದೆ. ಕಾರಣ ಇಷ್ಟೇ, ಒಂದು ನೆಲಸಂಪದ ವಿಚಾರವಾಗಿ ಇವರ ಮತ್ತು ಅವರ ನಡುವೆ ನಡೀತಾ ಇದೆ. ಆ ನೆಲಸಂಪದ ವಿಚಾರವಾಗಿ ಈಗಾಗಲೇ ತಮಗೆ ಗೊತ್ತಿರುವಾಗ ಒಂದು ಮಾರ್ಕೆಟ್ ರಸ್ತೆಯಲ್ಲಿ ಒಂದು ಹಳೆ ಬಿಲ್ಡಿಂಗ್ನ ಕೆಡದಿದೆ. ಅಲ್ಲಿ ಎಲ್ಲರೂ ಕೂಡ ಒಂದು ಅಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳೋದು ನಮ್ಮ ಇನ್ಸ್ಪೆಕ್ಟರ್ ಧನಂಜಯ್ ಅವರು. ಕಾರಣ ಎಲ್ಲರ ಮುಂದೆ ಬದಲಿಸಿದ್ರೆ ಸರ್ಕಾರ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು ಅವ್ರ ಭಾವನೆ. ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಕೆಲವರು ಬಿಡ್ತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಅಲ್ಲಿದೆ. ಆದರೆ ನಿನ್ನೆ ಮಣಿಕಂಠರಾಜ್ ಅವರು ತಮ್ಮ ಮೀಡಿಯಾ ಮುಂದೆ ಮಾತಾಡ್ತಕ್ಕಂಥ ವಿಚಾರ ನೋಡಿದಾಗ ಅಲ್ಲಿ ಹೊಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ತುಂಬಲ ಗ್ರಾಮದ ದಲಿತ ಯುದ್ಧದ ಮೇಲೆ ಮಾಡಿರ್ತಕ್ಕಂಥ ಅಲ್ಲೇ ಅವ್ರಿಗಾಗಿರೋ ನೋವನ್ನು ನಾವು ಕೂಡ ಒಂದು ಸೈಡ್ಲಿ ನೋವನ್ನ ವಿಷಾದ ವ್ಯಕ್ತಪಡಿಸ್ತೀವಿ. ಅವ್ರಿಗಾಗಿರೋ ಅಲ್ಲೇ ನೋವುಗಳನ್ನು ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಮಣಿಕಂಠರಾಜ್ ಅವರು ನಿನ್ನೆ ಮಾಡಿರ್ತಕ್ಕಂಥ ತಮ್ಮ ಮೀಡಿಯಾದ ಮುಂದೆ ಅವರ ವೈಯಕ್ತಿಕ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ರು ವಿನಃ ಅಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥ ಆ ವ್ಯಕ್ತಿ ಬಗ್ಗೆ ಎಲ್ಲೂ ಕೂಡ ತಮ್ಮ ಮೀಡಿಯಾದಲ್ಲಿದೆ, ಪತ್ರಿಕೆಯಲ್ಲಿದೆ, ಅವರು ಮಾತಾಡಿಲ್ಲ. ಇಂಥದ್ದಲ್ಲಿ ದಲಿತರ ನಡುವೆ ನಡೆದಿರ್ತಕ್ಕಂಥ ವಿಚಾರವಾಗಿ ಅವ್ರ ಮಧ್ಯೆ ಬಂದಿರತಕ್ಕಂಥದ್ದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಕೂಡ ಕೆಲವೊಂದು ವಿಚಾರಗಳಲ್ಲಿ ತನಿಖೆ ಆಗಬೇಕಾಗಿದೆ. ಯಾಕೆಂತಾರೆ ಈಗ ಯಾವುದೋ ಮಾಡೋ ತಪ್ಪಿಗೆ ಯಾವುದೋ ಸಮಯ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅದು ತಪ್ಪು. ಯಾರೇ ಇದೆ, ಯಾಕಂದರೆ ಈ ಸಮಯದಲ್ಲೇ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಸಾಕಷ್ಟು ಅವಕಾಶಗಳಿತ್ತು, ಹಿಂದೇನಿತ್ತು, ಮುಂದೆನೂ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಬಳಸ್ಕೊಳ್ತಕ್ಕಂಥ ನೋಡಿದ್ರೆ ದಲಿತರ ನಡುವೆ ದಲಿತ ಪ್ರಾಮಾಣಿಕ ಅಧಿಕಾರಿ ಮೇಲೆ ಒಂದು ದಲಿತರ ಒಂದು ಏನು ಒಂದು ತುಂಬಲದ ವ್ಯಕ್ತಿ ಮೇಲೆ ನಡೆದಿರ್ತಕ್ಕಂಥದ್ದು ಇರ್ಬೋದು, ಮತ್ತು ನಮ್ಮ ಕಲ್ಪನೆ ವಿಚಾರವಾಗಿ ನಡೆದಿರ್ತಕ್ಕಂಥ ಇರ್ಬೋದು. ಅದು ಒಂದು ಪ್ರಾರಂಭಿಕವಾದಂಥ ತತ್ಕ್ಷಣದಲ್ಲಿ ಅವರು ಇಲಾಖೆ ಸ್ಪಂದಿಸಿರೋದ್ರಿಂದ ಆ ಘಟನೆ ಹೆಚ್ಚಿನ ರೀತಿ ಮಾರಣ ಹೋಮಗಳು ನಡೆಯೋದು ಅಲ್ಲಿ ತಪ್ಪಿದೆ. ಅದಕ್ಕೆ ನಾವು ಇಲಾಖೆಗೂ ಕೂಡ ಒಂದು ಕೃತಜ್ಞತೆಗಳು ಹೇಳಬೇಕಾಗಿದೆ. ಅದೇ ಒಂದು ವೇಳೆ ನಾವೆಲ್ಲರೂ ಸೇರಿ ಏನು ನಮ್ಮ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯರು ಎಲ್ಲರೂ ಕೂಡ ಕೂತಿದ್ದೀವಿ, ಒಂದು ವೇಳೆ ಸಕಾಲದಲ್ಲಿ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಮಧ್ಯೆ ಪ್ರವೇಶ ಮಾಡದೇ ಇದ್ದು ಅಲ್ಲಿ ಒಂದು ಹೆಣ ಬಿದ್ದಿದ್ರೆ ನಾವೇನು ಮಾಡ್ತಾಯಿದ್ವು? ಪೊಲೀಸ್ ಇಲಾಖೆ ಮೇಲೆ ನಾವು ನೇರವಾಗಿ ಆರೋಪ ಮಾಡ್ತಾಯಿದ್ವು. ನೀವು ಸಕಾಲವಾಗಿ ಅಲ್ಲಿ ಹೋಗಿಲ್ಲ, ಸಕಾಲದಲ್ಲಿ ನೀವು ಸ್ಪಂದಿಸ್ತಾ ಇರೋದ್ರಿಂದ ನೀವು ಒಬ್ಬರು ಅಲ್ಲಿ ಕೊಲೆ ಆಗಲಿಕ್ಕೆ ಪೊಲೀಸ್ ಇಲಾಖೆನೇ ಕಾರಣ ಅಂತ ಹೇಳ್ತಾಯಿದ್ವು. ಈಗ ಒಂದು ಸೈಡ್ ಇದನ್ನೂ ಆರೋಪ ಮಾಡ್ತೀವಿ, ಮತ್ತೊಂದು ಸೈಡ್ ಒಂದು ಏಟು ಅದನ್ನು ದೊಡ್ಡದಾಗಿ ಮಾಡೋದಾದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಗಳನ್ನ ನಿಯಂತ್ರಣ ತಕ್ಕೊಳ್ಳೋದು ಹೇಗೆ ಅನ್ನೋವಂಥದ್ದು ಇದು ಭಾಳ ನಿಗೂಢವಾಗಿದೆ. ಇಂಥ ಸಂದರ್ಭದಲ್ಲಿ ಏನೋ ಒಂದು ಕಾನೂನಾತ್ಮಕವಾಗಿ ಪ್ರತಿಯೊಂದನ್ನು ಜವಾಬ್ದಾರಿತ್ವ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಾನು ಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ಏನು
ಅವರ ಒಂದು ಕರ್ತವ್ಯ ಮೇಲಧಿಕಾರಿ ಹೇಳಿದರೆ ಅದನ್ನು ಕೇಳ್ತಾರೆ. ಅವರು ಏನಾಗಿದೆ ಅನ್ನುವಂಥ ವಿಚಾರಗಳನ್ನು ಮೇಲಧಿಕಾರಿ ಗಮನಿಸುತ್ತೆ. ಯಾಕಂದರೆ ಈಗಾಗಲೇ ಮೀಡಿಯಾಗಳ ಮುಂದೆ ಬಂದಿರೋದ್ರಿಂದ ಅವ್ರನ್ನ ಕೇಳ್ತಾರೆ. ಅದು ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೆ ಆದಂಥ ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಕಾನೂನು ಎಲ್ರಿಗೂ ಒಂದೇ, ಅದು ಕೀಳಿರಲಿ ಮೇಲಿರಲಿ ದೊಡ್ಡವರಿರಲಿ ಯಾರೇ ಇರಲಿ, ಕಾನೂನು ಎಲ್ಲರಿಗೂ ಒಂದು ಸಮಾನವಾದಂಥ ನ್ಯಾಯ ಸಿಗಬೇಕು ಅನ್ನೋಂಥ ದೃಷ್ಟಿನಲ್ಲಿ ಈ ಒಂದು ನಾನು ತಮ್ಮೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬಲ ಗ್ರಾಮದಲ್ಲಿ ನಡೆದಿರತಕ್ಕಂಥ ಎರಡು ಗುಂಪುಗಳ ನಡುವಿನ ಗಲಾಟೆ ಏನು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸಣ್ಣ ವಿಚಾರವನ್ನು ಒಂದು ಸಂಘಟನೆ ವೈಯಕ್ತಿಕ ಪ್ರತಿಷ್ಠೆ ಇಟ್ಟುಕೊಂಡು ಏಕಾಏಕಿ ಪ್ರೆಸ್ ಮೀಟ್ ಮಾಡಿ ಒಬ್ಬ ಅಧಿಕಾರಿನ ದಲಿತರ ಪರ ಹೋರಾಟ ಮಾಡ್ತಕ್ಕಂಥ ಇವರೇ ದಲಿತ ಅಧಿಕಾರಿ ವಿರುದ್ಧ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ. ಏನಾದರೂ ಅಂಥ ಅನಾಹುತ ಇವರು ಕಂಡು ಬಂದಲ್ಲಿ ತಾಲೂಕು ಮಟ್ಟದ ನಮ್ಮ ಸಮಾಜದ ಒಂದು ಸಂಘ ಇದೆ, ಅದರ ಮೂಲಕ ಇದೇ ಅಂಬೇಡ್ಕರ್ ಭವನದಲ್ಲಿ ಇಬ್ಬರನ್ನೂ ಕೂರಿಸಿ ಏನಾಗಿದೆ ಅಂತ ಕೂಲಂಕುಷವಾಗಿ ಚರ್ಚೆ ಮಾಡ್ಬೋದಿತ್ತು. ಇದು ವೈಯಕ್ತಿಕವಾದ ದ್ವೇಷವನ್ನು ಇಟ್ಕೊಂಡು ಅಧಿಕಾರಿ ಮೇಲೆ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಶೋಭೆ ತರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಹೊಡೆಯೋದು ಬಿಡೋದು ಸಣ್ಣ ಪುಟ್ಟ ಇದ್ದೇ ಇರ್ತವೆ ಕೆಲವು ವಿಚಾರಗಳಿಗೆ, ಅದು ಕಾನೂನಲ್ಲಿ ಇರದೇ ಇರ್ಬೋದು. ಬಟ್ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಒಂದೆರಡು ಲಾಠಿ ಏಟು ಹೊಡೆಯತಕ್ಕಂಥದ್ದು ಏನೂ ಇಲ್ವೇ ಇಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ. ಆ ಕಾರಣಕ್ಕೆ ಅದನ್ನೇ ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಆಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಶೋಭೆ ತರುವಂಥ ವಿಚಾರ ಅಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇವತ್ತು ಕೌಂಟರ್ ಪ್ರೆಸ್ ಮೀಟ್ ಆಗಿದೆ, ತಾಲೂಕು ಮಟ್ಟದ ಸಂಘದಿಂದ ಆಗಿದೆ. ಒಂದು ವೇಳೆ ಹಂಗೇನಾದರೂ ಮುಂದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ದಲಿತರಿಗೆ ಭಾರಿ ಮಟ್ಟದ ಅನ್ಯಾಯ ಆಗ್ತಿದೆ, ಹೊಡೆತ ಅನ್ನೋದಾದರೆ ಕುಂತು ನಾವು ಚರ್ಚೆ ಮಾಡಿ ನಾಳಿದ್ರಲ್ಲಿ ಕುಂತು ಚರ್ಚೆ ಮಾಡೋಕ್ಕೆ ಮುಕ್ತವಾದ ಅವಕಾಶ ಇದೆ. ತಾಲೂಕು ಸಂಘದ ಅಧ್ಯಕ್ಷರಿಗೆ ಅವ್ರು ಬಂದು ಮಾತಾಡ್ಬೋದು. ಇಲ್ಲ ಅಂದರೆ ಇದಕ್ಕೊಂದು ಕೌಂಟರ್ ಮಾಡ್ತೀವಿ ಅಂತ ಹೋದರೆ ಅದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಥರ ತಿರುವು ತಗೋತದೆ. ಸಮಾಜದಲ್ಲಿ ಸುಮ್ಮನೆ ಗೊಂದಲಗಳು ಗುಂಪುಗಾರಿಕೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ದಲಿತ ಮುಖಂಡರುಗಳು ಆಸ್ಪದ ಕೊಡಬಾರ್ದು. ದಲಿತರಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇಬೇಕು ಅನ್ನೋದಾದರೆ ಕುಂತು ಚರ್ಚೆ ಮಾಡಿ ಏನಾಗಿದೆ ಅನ್ನೋದನ್ನು ಅವಲೋಕನ ಮಾಡಿ ಆಮೇಲೆ ಅದನ್ನು ಕೂಲಂಕುಷವಾಗಿ ಮೇಲಧಿಕಾರಿಗಳ ಗಮನಕ್ಕೆ ತರುವಂಥ ಒಂದು ಅವಕಾಶ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಕೊಡ್ತೀನಿ ಅಂತ ಹೇಳೋದು, ಇದನ್ನೆಲ್ಲ ಧನಂಜಯ ಬಂದ ಮೇಲೆ ತಪ್ಪಿಸವ್ರೆ ಅಂತ ನಾನು ಹೇಳ್ತಾ, ಆ ಒಂದು ವೈಯಕ್ತಿಕ ದ್ವೇಷ ಇಟ್ಕೊಂಡು ಇವರು ಯಾವುದೋ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಸಣ್ಣ ಗಲಾಟೆನ ತಗೊಂಡು ದೊಡ್ಡದಾಗಿ ಎಕ್ಸ್ಪೋಸ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಇಡೀ ಸಮುದಾಯ ದಯವಿಟ್ಟು ಯಾರು ನಾವು ಅವನ್ನ ಕ್ಷಮಿಸಲ್ಲ. ಆಮೇಲೆ ಇವ್ರು ಯಾವುದೇ ರೀತಿ ಹೋರಾಟ ಮಾಡಿದ್ರು ನಾವು ಅದಕ್ಕೆ ತಕ್ಕಂತೆ ನಾವು ಪ್ರತಿತಂತ್ರ ಹೂಡಿ ಅವ್ರನ್ನ ನಾವು ಆ ಹೋರಾಟಕ್ಕೆ ನಾವು ಎಲ್ಲ ಸಮುದಾಯದವ್ರು ನಿಂತ್ಕೊಂಡು ಅವ್ರ ವಿರುದ್ಧ ನಾವು ನಿಂತ್ಕೋಬೇಕಾಗಿದೆ. ಈ ಮೂಲಕ ಅವ್ರೇನಂದರೆ ನಮ್ಮ ಸಮುದಾಯಕ್ಕೆ ಎಂಟ್ರಿ ಕೊಟ್ಟು ನಮ್ಮ ಸಮುದಾಯದವ್ರ ಜೊತೆ ಈ ಥರ ಒಬ್ಬರನ್ನ ಬಲಿಪಶು ಮಾಡೋದು ನಮ್ಗೆ ಇಷ್ಟ ಆಗೋದಿಲ್ಲ. ಅವ್ರು ಯಾರೇ ಆಗಿರ್ಬೋದು, ಅವ್ರ ಸಮುದಾಯದವರು ಅವ್ರು ಇದ್ದಾರೆ, ಅವ್ರನ್ನ ನೋಡ್ಕೊತೀವಿ. ನಮ್ಮ ಸಮುದಾಯ ನಾವು ನೋಡ್ಕೊತೀವಿ. ಅವ್ರು ಬೇರೆ ಸಮುದಾಯದವ್ರು ಬಂದು ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅವ್ರು ವೈಯಕ್ತಿಕ ದೇಶ ಇದ್ದರೆ ಇನ್ಸ್ಪೆಕ್ಟರ್ ಮೇಲೆ ಮಾತಾಡಬೇಕು. ನಮ್ಮ ಸಮುದಾಯದ ವಿಚಾರನ ತಗೊಂಡ್ಬಿಟ್ಟು ನಮ್ಮ ಸಮುದಾಯದ ಮಕ್ಕಳಿಗೆ ಈ ಥರ ಕೇಸ್ಗಳಾಗ್ಸೋದು, ಕರ್ಕೋಗಿ DSP ತಪ್ಪೋಗಿ ಎಂಟ್ರಿ ಏನು ಹೇಳಿಕೆ ಕೊಡಿಸೋದು ತಪ್ಪಾಗಿ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಇಬ್ಬರು ನಮಗೆ ಇನ್ಸ್ಪೆಕ್ಟರ್ ಆಗ್ಬೋದು, ಇವರಾಗಿರ್ಬೋದು, ಇಬ್ಬರು ಒಂದೇ ಸಮುದಾಯದವರಾಗಿರೋದ್ರಿಂದ ಇವ್ರುಗಳು ವೈಯಕ್ತಿಕ ದ್ವೇಷನ ಅವ್ರ ಕಾನೂನು ಪ್ರಕಾರ ಇದ್ದರೆ ತಗೊಳ್ಳಿ. ಚೀಟಿ ನಡೆಸೋ ವಿಚಾರ, ಆಮೇಲೆ ಯಾರನ್ನ ಬಿಟ್ಕೊಂಡು ಒಂದು ಅಂಗಡಿ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥವ್ರನ್ನ ಚೀಟಿ ದುಡ್ಡು ಎತ್ತೋದು, ಸುಂಕ ವಸೂಲಾತಿ ಮಾಡೋದು, ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾಯಿಲ್ಲ ಧನಂಜಯ ಅವರು ಅಂತ ನಾವು ತಿಳಿದ್ರ ಮಟ್ಟಿಗೆ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದು. ಅದರಿಂದ ನಮ್ಮ ಸಮುದಾಯಕ್ಕೊಳಗಡೆ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ನಾವೇನಾದ್ರು ಬೇರೆ ಸಮುದಾಯದವ್ರ ಜೊತೆ ಹೋಗಿ ಎಂಟ್ರಿ ಕೊಟ್ಟು ಮಾತಾಡ್ತೀವ? ನಾವು ಬಗೆಹರಿಸ್ಕೊತೀವಿ. ನಮ್ಮ ಸಮುದಾಯದವ್ರನ್ನ ನಾವು ಕರೆಸ್ತೀವಿ, ಮುಂದೆ ಒಂದಿನ ನ್ಯಾಯ ಪಂಚಾಯತಿ ಮಾಡಿಸ್ತೀವಿ. ಇವ್ರುಗಳು ಹೋಗಿ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕ್ಸೋದು, ನಮ್ಮ ಸಮುದಾಯದವ್ರ ಮೇಲೆ ಕೇಸ್ ಹಾಕ್ಸೋದು, ಇದು ಕೇಸ್ ಎಲ್ಲ ಹಾಕಿದ್ರೆ ನಮ್ಮ ಸಮುದಾಯದವರೇ ಹಾಳಾಗೋದಲ್ಲಿ. ಅದರಿಂದ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವ್ರು ಯಾವುದೋ ಹೋರಾಟ ಮಾಡಿದ್ರು ಸರಿ, ನಾವು ಅದು ಪ್ರತಿತಂತ್ರವಾಗಿ ನಾವು ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಸಮುದಾಯದವರಾದರೂ ಸರಿ, ಬೇರೆ ಸಮುದಾಯದವರು ಸರಿ, ಫಸ್ಟ್ ನಮ್ಮ ಸಮುದಾಯದ ಬಗ್ಗೆ ಮಾತಾಡಬೇಕು ಅಂದರೆ ಹೆಚ್ಚೆ ಅವರಿಂದ ನಮಗೇನು ಅನುಕೂಲ ಆಗಬೇಕಾಗಿಲ್ಲ, ಅವರಿಂದ ನಾವೇನು ಬುದ್ಧಿ ಕಲಿಬೇಕಾಗಿಲ್ಲ. ನಮ್ಮ ವಿಚಾರಕ್ಕೆ ಇನ್ನೊಂದ್ಸಲ ಬರಬಾರ್ದು ಅಂತ ಈ ಪತ್ರಿಕೆ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.